ಅವ್ರ ಭಾವನೆಗಳನ್ನ ಮೊದಲು ವ್ಯಕ್ತ ಮಾಡ್ಯಾರ ಭಾಳ ಸಲ. ಅವರು ಅಂದಾಗ ಒಮ್ಮೆ ಹೇಳ್ತಿರು, ನನ್ನ ಕಲ್ಯಾಣ ಮಾಡ್ಕೋದೈತಿ, ನನ್ನ ಕಲ್ಯಾಣ ಮಾಡ್ಕೋದೈತಿ ಅಂತ. ಎಲ್ಲಕ್ಕಿಂತ ವಿಶೇಷ ಎಲ್ಲರೂ ಮೆಚ್ಚುವಂಥದ್ದು ಇಲ್ಲೊಂದು ಫೋಟೋ ಐತಿ. ಆಚಾರ್ಯ ಶಾಂತಿಸಾಗರ್ ಜೊತೆಗೆ ಇದ್ಕೊಂಡ ಸುಮಾರು 35-40 ವರ್ಷಗಳ ಕಾಲ ಸೇವೆ ಮಾಡಿರ್ತಕ್ಕಂಥವ್ರು. ಅವ್ರ ಪರಿವಾರ ಎಷ್ಟು ಧಾರ್ಮಿಕತೆಯನ್ನು ಹಾಕಿದ ಸಾಕ್ಷಿ. ಇವತ್ತ ಪಾರ್ಶ್ವಭೂಷಣ್ಮತಿ ಮಾತಾಜಿ ಆದ್ರು, ಅವರು ಈ ಮೋಕ್ಷ ಮಾರ್ಗ ಬರ್ಬೇಕಾದ್ರೆ ಒಂದು ದಿವಸ ಸಾಧನ ಅಲ್ಲ. 1-2-1929 ಆಚಾರ್ಯ ಶಾಂತಿಸಾಗರ ಆಚಾರ್ಯ ಪದಾರ್ಪಣ ಆದಂಥ ಪವಿತ್ರ ಸ್ಥಾನ ಮಹಾರಾಷ್ಟ್ರದ ಸಾಂಗ್ಲಿ ಸಮಡೋಳಿ ಗ್ರಾಮದೊಳಗೆ ಅವ್ರ ಜನ್ಮ ಆಗಿದೆ. ಇವತ್ತಿಗೆ ಅವ್ರಿಗೆ 98 ವರ್ಷ ವಯಸ್ಸದು. ಸಾಮಾನ್ಯ ವಿಷಯ ಅಲ್ಲ ಇದ. 98 ವರ್ಷ ಈ ಇಳಿ ವಯಸ್ಸಿನಾಗನು ಅವ್ರ ಆತ್ಮಾಂದ ಇಷ್ಟು ಪ್ರಬಲ ಇಚ್ಛೆ ಇತ್ತು, ನಾ ಈ ಶರೀರ ಬಿಡ್ಬೇಕಾದ್ರೆ ಹಂಗ ಬಿಡಂಗಿಲ್ಲ, ಕೈಯ ಪಿಂಚಿ ಕಮಲ್ ತಗೊಂಡು ಸಲ್ಲೇಖನ ಪೂರ್ವಕನ ಸಮಾಧಿ ಮಾಡ್ಕೊಂಡು ಅಂತಕ್ಕಂಥ ದೃಢ ಸಂಕಲ್ಪ ಇತ್ತು. ಆ ಸಂಕಲ್ಪ ತಕ್ಕಂಗ ಅವ್ರ ಪರಿವಾರದವರೆಲ್ಲ ಸಾಥ್ ಕೊಟ್ಟ. ಅವ್ರಿಗೂ ಅನುಮೋದನ ಮಾಡಿ ಚಪ್ಪಾಳೆ ಬಾಳ್ತಾರೆ. ಯಾಕಂದ್ರೆ ಪರಿವಾರದವ್ರ ಅನುಮೋದನ ಇರ್ಲಿಕ್ಕಂದ್ರೆ ಕಾರ್ಯ ಸಿದ್ಧಿ ಆಗಂಗಿಲ್ಲ. ನೋಡ್ರಿ, ಬರೀ 3 ತಿಂಗಳಾತ ಈಗ ಪರಿವಾರದವ್ರಿಗೆ ವ್ಯವಸ್ಥೆ ಮಾಡಕತ್ತಾರ. ಅದಕ್ಕಿಂತ ಮೊದಲು ಸ್ವತಃ ಅವ್ರು ತಮ್ಮ ಕೈಲಿ ಮಾಡ್ಕೊಂಡು ತಿಂತಿದ್ರು. ಇನ್ನೊಬ್ರಿಗೆ ಯಾವಾಗ ಅವರ ನೋಡ್ರಿ ಎಷ್ಟ ಸ್ವಾವಲಂಬಿ ಜೀವನ ತೆಗೆದವ್ರು. ನಂಗೆ ಭಾಳ ಹೆಮ್ಮೆ ಪಡ್ತನು. ಅಜಿತ್ಮತಿ ಮಾತಾಜಿ ಹೆಸರು ಕೇಳಿನ್ಯ ಗ್ರಂಥದಾಗ ಓದಿನ. ನಂಗೆ ಮರಾಠಿ ಬರ್ತಿದ್ದಿಲ್ಲ. 1ನೇ ಚಾತುರ್ಮಾಸು ಮಹಾರಾಷ್ಟ್ರ ಆಯ್ತು, 2ನೇ ಚಾತುರ್ಮಾಸು ಮಹಾರಾಷ್ಟ್ರ ಆಯ್ತು. ಕೌಲಾಪುರದಾಗಿದ್ದಾಗ ಅಜಿತ್ಮತಿ ಸಾಧನಾ ಸ್ಮೃತಿ ಗ್ರಂಥ ಒಂದು ಗ್ರಂಥ ಸ್ವಾಧ್ಯಾಯಕ್ಕೆ ಹಚ್ಚಿದ್ವಿ. ಅದನ್ನು ಓದೋದ್ರಿಂದ ಆ ಸ್ವಾಧ್ಯಾಯ ಕೇಳೋದ್ರಿಂದ ನಂಗೆ ಮರಾಠಿ ಬರಾಕೈತು. ಆಚಾರ್ಯ ಶಾಂತಿಸಾಗರ್ ಮಹಾರಾಜರ ಅಂತಿಮ ಶಿಷ್ಯ ಪರಮ ಪೂಜ್ಯ ಶುಲ್ಲಿಕಾ ಅಜಿತ್ಮತಿ ಮಾತಾಜಿ. ನಂತರ ಅವ್ರ ಆಚಾರ್ಯತ್ನ ಬಾಹುಬಲಿ ಸಾಗರ ಅರಿಕಾ ದೀಕ್ಷಾ ತಗೊಂಡ ನಾತಿಪುತ್ಯ ಒಳಗೆ ಅವರು ಸಾಧನಾ ಮಾಡಿ ಅಂತಿಮ ಸಮಾಧಿ ಮಾಡ್ಕೊಂಡ್ರು. ಭಾಳ ಉತ್ಕೃಷ್ಟ ಸಮಾಧಿ. ಅದರೊಳಗೆ ಉಲ್ಲೇಖ ಬರ್ತೈತಿ, ಆಚಾರ್ಯ ಶಾಂತಿಸಾಗರ್ ದೃಷ್ಟಿ ಯಾವ್ಯಾವ ಜೀವದ ಮೇಲೆ ಬಿದ್ದೈತಿ ಆ ಜೀವದ ಕಲ್ಯಾಣ ಆಗಲಾರ್ದ ನಿಂತಿಲ್ಲ, ಪರಮ ಕಲ್ಯಾಣ ಆಗೈತಿ ಅಂತ. ಅದೇ ಸಾಧು ಅದ್ರ ಆಚಾರ್ಯ ಪರಮೇಶ್ವರಿ ಸ್ಥಾನದಾಗ ಇದ್ದುಕೊಂಡು ಆಚಾರ್ಯ ಶಾಂತಿಸಾಗರ್ ಕಲೆ ವೃತ್ತ ತಗೊಂಡವ್ರು, ಆಚಾರ್ಯ ಶಾಂತಿಸಾಗರ್ ದರ್ಶನ ಮಾಡಿದವ್ರು, ಆಚಾರ್ಯ ಶಾಂತಿಸಾಗರ್ ಆಹಾರ ಕೊಟ್ಟವ್ರಿಗೆ ದೀಕ್ಷಾ ಕೊಡುವಂತ ಸೌಭಾಗ್ಯ ಸಿಕ್ಕತ್ತಂದ್ರ ನಂದು ಕೋಟಿ ಬಹುದಾಗಿಂದು ಪುಣ್ಯ ಉದಯ ಇರಬೇಕು ಅಂದಾಗ ಸಾಧ್ಯ. ಪೂಜ್ಯ ದರ್ಶನ್ ಭೂಷಣ್ ಮತಿ ಮಾತಾಜಿ ಹೋದ್ಸಲ ಏನು ಚಾತುರ್ಮಾಸದಾಗ ಸಮಾಧಿ ಆಯ್ತು. 103 ವರ್ಷ ವಯಸ್ಸಿದ್ದು ಅವ್ರಿಗೆ. ಅಂತ ದೀರ್ಘಕಾಲೀನ ಮಾತಾಜಿ ಇದ ಬದ್ರಿಗಿರಿ ಒಳಗ ಪಿಂಚಿ ಕಮಲ್ ತಗೊಂಡು ಅರಿಕಾ ಮಾತಾಜಿಯಾಗಿ 2 ವರ್ಷ ಸಂಯಮ ವ್ರತ ಪಾಲನೆ ಮಾಡಿ ಉತ್ಕೃಷ್ಟ ಸಮಾಧಿ ಮರಣ ಸಾಧಿಸಿದ್ರು. ಅದ ಶೃಂಖಲಾದೊಳಗ ಶ್ರೀದೇವಿ ಬಂದ ಅಜ್ಜಿ ಹೇಳ್ತಿದ್ರು, ನಂದು ಕಲ್ಯಾಣ ಮಾಡ್ಕೋಬೇಕ್ರಿ, ಭಾಳ ಇಚ್ಛೆ ಆತಿ, ಮನಿ ಬಿಡ್ಬೇಕು ಅಂತ ಕಾಯಂ ಹೇಳ್ತಿರು. ಪರಿವಾರದವರೆಲ್ಲ ಸಾಥ್ ಕೊಟ್ಟರು. ತಮ್ಮ ಇನ್ನಿತಿ ಕ್ರಿಯೆಗಳು ಏನಿದ್ದು ಅದನ್ನೆಲ್ಲ ಮುಗಿಸಿ ನಿವೃತ್ತಾಗಿ ಸಿಗ್ನೇಚರ್ ಹಾಕಿ ಮನಿಗೆ ನನಗ ಸಂಬಂಧ ಇಲ್ಲ, ಮನಿ ತ್ಯಾಗ ಮಾಡಿ ನೀನು ಬದ್ರಿಗಿರಿ ನಾನು ಮನಿ ಹತ್ರ ತಿಳ್ಕೊಂಡು ಇಲ್ಲಿ ಬಂದ್ರು. 3 ದಿನ ಒಳಗೆ ಇಲ್ಲಿ ಸಾಧನ ಮಾಡೋರು ಮುಂದಿನ ಗತಿ ಇತಿ ಏನ ನೋಡ್ಕೊಂಡ ಪರೀಕ್ಷೆ ಮಾಡೋರು ಯೋಗ್ಯ ಯಾವ್ದು ಸ್ಥಾನ ಯೋಗ್ಯತೆ ವಿಚಾರ ಮಾಡಿ ಇವತ್ತವ್ರಿಗೆ ಕೊಟ್ಟದ. ಮಾತ್ರ ಲಿಕ್ವಿಡ್ ತಗೋತಿದ್ರು. ನಾಳಿಂದ ಪ್ರಥಮ ಹರ ಮಾತ್ರ ಲಿಕ್ವಿಡ್ ತಗೋತ ಅದನ್ನು ನಿಯಮಸಲ ಕಡಿಮೆ ಮಾಡ್ಕೋತ ಯಾವಾಗ ಅವ್ರದ್ದು ಜಲಗ್ರಹಣ ಬಂದಾಗ್ತದ ಆ ಸಮಯದಾಗ ಅರಿಕಾ ದೀಕ್ಷಾ ಸಂಸ್ಕಾರ ಆಗಿ ಅವ್ರಿಗೆ ಯಮಸಲ್ಲೇಖನ ಪೂರ್ವಕ ಸಮಾಧಿ ಮರಣ್ ಈ ಪಾರ್ಶ್ವನಾಥ್ ಪ್ರಭು ಪಾದಮೂಲದಾಗ ಡೊಂಗರ್ವಾಲೆ ಭಗವಾನ್ ಪಾದಮೂಲದಾಗ ಬದ್ರಿಗಿ ಕ್ಷೇತ್ರ ಪಾದಮೂಲದಾಗ ಆಗಲಂತ ನನ್ನ ಭಾವನಾ. ಇನ್ನತಕ ಎಷ್ಟೋ ದೀಕ್ಷಾ ಅದು, ಎಷ್ಟೋ ಮಂದಿ ಮಾತಾಜಿ ಸಮಾಧಿ ಅದು, ಆದ್ರೆ ಯಾವ ಮಾತಾಜಿಗೂ ಈ ಭಾಗ ಸಿಗಲಿಲ್ಲ. ಇವತ್ತು ಅವ್ರ ಮುಕ್ಕುಟ ಸಪ್ತಮಿ ಮಹಾಪರು ನಿಮಿತ್ತ ಯಾವ ದಿವಸ ಪಾರ್ಶ್ವನಾಥ್ ಭಗವಾನ್ರು ಮೋಕ್ಷ ಕಲ್ಯಾಣ ಮಾಡ್ಕೊಂಡ್ರು ಮೋಕ್ಷಕ್ಕೆ ಹೋದ್ರು, ಆ ದಿವಸ ಆತ್ಮ ಕಲ್ಯಾಣ ಮಾಡ್ಕೊಂಡು ಮನಿ ತ್ಯಾಗ ಮಾಡಿ ಕ್ಷುಲ್ಲಿಕ ಆಗ್ತಕ್ಕಂಥ ಭಾಗ ಸಿಕ್ತು. ಅದ ಒಂದು ಸ್ಮೃತಿಗಾಗಿ ನಾ ಹಿಂದ ಮುಂದೆ ವಿಚಾರ ಮಾಡ್ಲಾರ್ದ ಪಾರ್ಶ್ವಭೂಷಣ್ ಮತಿ ಅಂತಕ್ಕಂಥ ನಾಮಕರಣ ಮಾಡಿದೆವು. ನಿಜವಾಗ್ಲೂ ಅವ್ರ ಜೀವನ ಸಾರ್ಥಕ ಆತು. ಇನ್ನು ಅವ್ರ ದರ್ಶನ ಮಾಡಿದವ್ರ ಆತ್ಮಾಗ ಪಾರಸ್ಮಣಿ ಸ್ಪರ್ಶ ಮಾಡ್ರೆ ಹೆಂಗೆ ಕೆಬ್ಬನ ಬಂಗಾರ ಆಕತಿ, ಹಂಗೆ ದರ್ಶನ ಮಾಡಿದವ್ರು ನಿಮ್ಮ ಆತ್ಮಾನು ಬಂಗಾರ ಪವಿತ್ರ ಪರಮಾತ್ಮ ಆಗಲಿ. ನಿಮಗೂ ಅಂಥ ಸಂಯಮ ಗುಣ ವ್ರತಾಪಾಲನೆ ಮಾಡೋಂಥ ಭಾಗ್ಯ ಸಿಗಲಿ. ನೀವು ಅನುವೃತ್ತಿಯಾಗಿ ಮಹಾವೃತ್ತಿಯಾಗಿ ಮೋಕ್ಷ ಮಾರ್ಗದಾಗ ಆರೂಢ ಆಗ್ತಕ್ಕಂಥ ಭಾಗ್ಯ ಪ್ರತಿಯೊಂದು ಆತ್ಮಕ್ಕೆ ಸಿಗಲಿ. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, UP, MP ಯಾವ್ಯಾವ ಜೀವ ಕುರ್ತುಕಾರಿ ಅನುಮೋದಿತ ದೀಕ್ಷಾಕ ಸಲ್ಲೇಖನಕ ಅನುಮೋದನ ಮಾಡ್ತಾವು ಆ ಎಲ್ಲಾ ಜೀವ ಆದಷ್ಟು ಬೇಗ ಚಾರಿತ್ರಮುನಿ ಕರ್ಮ ಕ್ಷೋಭ ಮಾಡಿ ಭಾವಲಿಂಗಿ ಆಗಿ ಈ ಭವದಿಂದ ಮುಕ್ತ ಆಗ್ತಕ್ಕಂಥ ಭಾಗ್ಯ ಸಿಗಲಿ.
माताजी माताजी पाशभूषणमती माताजी पाशभूषणमती माताजी विजय क्षेत्र खोगावरा सीमंदर भगवान समोशन खोगावरा पुष्पकी मांदा कुत ಹೋಗವ್ರಾ ತಯಾರಿ ಐತಿ ನಿಮ್ಮದ ಪಿಂಚೆಲೆ ತೋರ್ ಪಿಂಚಿ ತಗೋರ್ ಕೈಯಾಗ ಎಲ್ಲಾರಿಗೂ ಆಶೀರ್ವಾದ ಮಾಡಿ ಕೈ ಎತ್ತಿ ಆಶೀರ್ವಾದ ಮಾಡ್ರಿ ಎಲ್ಲಾರ್ದು ಕಲ್ಯಾಣ ಆಗ್ಲಿ ಆಶೀರ್ವಾದ ಮಾಡ್ರಿ ಅಡ್ಡು ಕೈಲೆ ಇದು ಕೈ ಎತ್ರಿ ಹಾ ಆಶೀರ್ವಾದ ಮಾಡ್ರಿ ನೋಡು ಎಲ್ಲಾರ್ದು ಕಲ್ಯಾಣ ಆಗ್ಲಿ ಸದ್ಧರ್ಮ ವೃದ್ಧಿರಸ್ತು ಆತ್ಮ ಕಲ್ಯಾಣಮಸ್ತು ಶಿವ ಸೌಖ್ಯ ಪ್ರಾಪ್ತಿರಸ್ತು ಸಂಯಮ ವೃದ್ಧಿರಸ್ತು मोक्ष मार्ग प्रशस्त रस्तु मंगलमय आशीर्वाद ओम नमः ಎಲ್ಲರಿಗೂ ಆಶೀರ್ವಾದ ಅಂದ್ರಿ ನೋಡು ಎಲ್ಲರಿಗೂ ಆಶೀರ್ವಾದ ಅಂದ್ರಿ ಎಲ್ಲರಿಗೂ ಕಲ್ಯಾಣ ಆಗಲಿ ಕೇವಲ ಅಹಿಂಸಾ ಪರಮೋ धर्म की पाशुभूषणमती माता जी की नेम से लेकर व्रत महामहोत्सव की आज की मंगल बेला की रत्नत्रय स्वरूप प्रशस्त मोक्ष मार्ग की ಶಿಖರ್ಜಿ ದರ್ಶನ ಮಾಡಿ ಬಂದರು ಎಷ್ಟು ಪುಣ್ಯ ಇರ್ಬೇಕು ಹೇಳ್ರಿ ಅಷ್ಟು ಇಳಿ ವಯಸ್ಸಿನಾಗ ಸಹಿತ ತೀರ್ಥರ ಸಮ್ಮೇಶ ದರ್ಶನ ಮಾಡ್ಯಾರ ಮುಂದಿನ ಹೋದಾಗ ಅವ್ರ ಆತ್ಮ ಸಿದ್ಧ ಕ್ಷೇತ್ರದೊಳಗನ ಸಿದ್ಧ ಭಗವಾನ್ ಆಗುವಂತ ಭಾಗ್ಯ ಸಿಗ್ಲತ್ ನಾವು ಭಗವಂತ ಪ್ರಾರ್ಥನಾ ಮಾಡ್ನು जय बोलो अनंत अनंत सिद्ध परमेष्ठी भगवान की वाणी के ज्ञान दे सूझे लोका